ಹಿಂದಿನ ಭಾಗದಲ್ಲಿ ಪ್ರವೀಣ್ ಮತ್ತು ಸಾಕ್ಷಿ ಒಪ್ಪಂದದ ಮದುವೆ ಮಾಡಿಕೊಂಡು ಸಿಟಿಗೆ ಬಂದಿರ್ತಾರೆ. ಸಿಟಿನಲ್ಲಿ ಅವ್ರವ್ರ ಜೀವನನ ಅವ್ರವ್ರು ಮಾಡ್ತಾ ಇರ್ತಾರೆ. ಆದರೆ ಹಳ್ಳಿಯಿಂದ ಸುಮತಿ ಮತ್ತು ರಘು ಸಿಟಿನಲ್ಲಿರೋ ಮಗನ ಮನೆಗೆ ಬರ್ತಾರೆ. ಹಾಗಾಗಿ ಪ್ರವೀಣ್ ಮತ್ತು ಸಾಕ್ಷಿ ಮತ್ತೆ ಒಟ್ಟಾಗ್ತಾರೆ. ಆದರೆ ಇವಾಗ ಸುಮತಿ ಕೈನಲ್ಲಿ ಪ್ರವೀಣ್ ಮತ್ತು ಸಾಕ್ಷಿ ಒಪ್ಪಂದ ಮಾಡ್ಕೊಂಡಿರೋ ಡಿವೋರ್ಸ್ ನೋಟಿಸ್ ಇದೆ. ಮುಂದೆ ಇವರಿಬ್ರು ಒಪ್ಪಂದದ ಬಗ್ಗೆ ಮನೇಲಿ ಎಲ್ರಿಗೂ ಗೊತ್ತಾಗತ್ತಾ? ಈ ಒಪ್ಪಂದದ ಮದುವೆಗೆ ಒಂದು ಅರ್ಥ ಸಿಗತ್ತಾ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಏನು ಡಿವೋರ್ಸ್ ನೋಟಿಸಾ? ಲೋ ಪ್ರವೀಣ, ಇವನೇನೋ ಹೇಳ್ತಿದ್ದಾನೆ. ಅದೇನಂದ್ರೆ ಅಮ್ಮ, ಹಾ ಅತ್ತೆ, ಅದೇನೋ ಮಿಸ್ ಆಗಿ ನಮ್ಮ ಮನೆಗೆ ಬಂದಿದೆ ಅನ್ಸುತ್ತೆ. ಎಲ್ಲೋ ಅಡ್ರೆಸ್ ಮಿಸ್ ಆಗಿ ಇಲ್ಲಿಗೆ ತಂದಿದ್ದಾರೆ ಅನ್ಸುತ್ತೆ. ಇರಿ ನೋಡೋಣ. ಇಲ್ಲ ಮೇಡಮ್, ನಾನು ಈ ಕೆಲಸ ಮಾಡ್ತಾ ಎಷ್ಟೋ ವರ್ಷ ಆಗಿದೆ. ಇಲ್ಲಿವರೆಗೂ ಒಂದು ಸಾರಿನೂ ನಾನು ಅಡ್ರೆಸ್ ಮಿಸ್ ಆಗಿ ಪೋಸ್ಟ್ ಕೊಟ್ಟಿಲ್ಲ. ನೀವೇನು ಹೀಗೆ ಹೇಳ್ತಾ ಇದ್ದೀರಾ? ಅದೇ ಮತ್ತೆ ಇಷ್ಟು ವರ್ಷ ಕೆಲಸ ಮಾಡ್ತಿರೋರಿಗೆ ಅವ್ರಿಗೆ ಗೊತ್ತಿಲ್ವೇನ್ರೋ? ನೀವು ನಿಜ ಹೇಳ್ರೋ, ಏನು ವಿಷಯ ಅಂತ? ಅಯ್ಯೋ ಅಮ್ಮ, ಇವಾಗ ತಾನೇ ಮದುವೆ ಆಗಿರೋ ನಾವೇನಕ್ಕೆ ಡಿವೋರ್ಸ್ ತಗೋತೀವಿ? ನೀನು ಒಳ್ಳೆ ನೋಡಪ್ಪ, ಆ ಲೆಟರ್ ಕೊಡಿಲಿ. ನಾನು ಯಾರ್ದು ಅಂತ ನೋಡಿ ಚೆಕ್ ಮಾಡಿ ಅವ್ರಿಗೆ ತಲುಪಿಸ್ತೀನಿ. ನಿಂದಲ್ಲ ಅಂದಮೇಲೆ ಆ ಅನಿಷ್ಟ ನಿನಗೇನಕ್ಕೋ? ಬಾರ ಸುಮ್ಮನೆ ಒಳಗೆ. ಹಾಂ ಅಮ್ಮ, ಸರಿ, ಹೌದಲ್ವಾ, ನನಗೇನಕ್ಕೆ? ನೀನು ಒಳಗೆ ಹೋಗಿರು, ನಾನು ಡೋರ್ ಲಾಕ್ ಮಾಡಿಬಿಟ್ಟು ಬರ್ತೀನಿ. ಸರಿ ಸರಿ, ಬೇಗ ಬಾ, ಊಟ ಮಾಡೋಣ, ಹಸುವಾಗ್ತಾ ಇದೆ. ನೋಡಪ್ಪ, ಆ ನೋಟಿಸ್ ನಮ್ಮದೇ. ಅವ್ರಿಗೆ ವಿಷಯ ಗೊತ್ತಿಲ್ಲ, ಹಾಗಾಗಿ ಹೀಗೆ ಹೇಳಿದ್ವಿ. ಸಾರಿ ಕಣಪ್ಪ. ಅಯ್ಯೋ ಏನು ಸರ್ ನೀವು? ನಾನೇ ಒಂದ್ಸಾರಿ ಅಡ್ರೆಸ್ ಎಲ್ಲ ಮಿಸ್ ಮಾಡ್ಕೊಂಡು ಬಂದೇನೋ ಅಂತ ಅಂದ್ಕೊಂಡೆ. ಇನ್ನೇನು ಎಲ್ಲರೂ ಎದುರಿಗೂ ಸಿಕ್ಕಾಕೊಂಡ್ರು ಅನ್ನೋ ಅಷ್ಟರಲ್ಲಿ ಏನೋ ಒಂದು ಹೇಳಿ ಗಂಡ ಹೆಂಡತಿ ಇಬ್ರು ಬಚಾವಾಗ್ತಾರೆ. ಆದರೆ ಮಗ ಸೊಸೆ ವರ್ತನೆ ನೋಡಿ ಸುಮತಿಗೆ ಸ್ವಲ್ಪ ಅನುಮಾನ ಶುರುವಾಗತ್ತೆ. ಗಂಡ ಹೆಂಡತಿ ಮಧ್ಯೆ ಏನೋ ಸರಿ ಇಲ್ಲ ಅಂತ ಅವಳ ಮನಸ್ಸಿಗೆ ತುಂಬ ಅನ್ಸೋಕೆ ಶುರುವಾಗತ್ತೆ. ಮಾರನೇ ದಿನ ಬೆಳಗ್ಗೆ ನೋಡಿ, ನಿನ್ನೆ ರಾತ್ರಿ ನನ್ನ ಮೈ ಮೇಲೆ ಕೈ ಹಾಕೊಂಡು ಮಲ್ಕೊಂಡಿದ್ರಿ. ನೀವು ನನ್ನ ಅಡ್ವಾಂಟೇಜ್ ಆಗಿ ತಗೋತಿದ್ದೀರಾ. ಏನೋ ಹೋಗ್ಲಿ, ನಿಮ್ಮ ತಾಯಿ ತಂದೆ ಬಂದಿದ್ದಾರಲ್ಲ ಅಂತ ನಿಮ್ಮ ಜೊತೆಗೆ ಇರೋಕೆ ಒಪ್ಕೊಂಡ್ರೆ, ಆದರೆ ನೀವು ಮಾತ್ರ ಅದನ್ನೇ ಮಿಸ್ಯೂಸ್ ಮಾಡ್ಕೋತಿದ್ದೀರಾ. ಅಯ್ಯೋ ಸಾಕು, ಸುಮ್ಮನೆ ಇರ್ತೀಯ ಸಾಕ್ಷಿ? ನೀನೇನು ತ್ರಿಪುರ ಸುಂದ್ರಿ ನೋಡು, ಅದಕ್ಕೆ ನಾನು ನಿನ್ನ ಮೈ ಮೇಲೆ ಕೈ ಹಾಕೊಂಡು ಮಲ್ಕೊಂಡಿರ್ತೀನಿ. ಹಾಗೆ ನೋಡೋದಾದರೆ ನೀನು ರಾತ್ರಿ ನನ್ನ ಕಾಲ ಮೇಲೆ ಕಾಲು ಹಾಕೊಂಡು ಮಲ್ಕೊಂಡಿದ್ದೆ. ಹಾಗಂತ ನಾನೇನಾದರೂ ಹೇಳಿದ್ನಾ? ಇಲ್ಲ ತಾನೇ? ನೀನು ಒಳ್ಳೆ ಸುಮ್ಮನೆ ಏನು ಮೈ ಮೇಲೆ ಕಾಲು ಹಾಕಿದ್ನಾ? ಏನೋ ನಿದ್ದೆ ಗಣ್ಣಲ್ಲಿ ಕಾಲು ಹಾಕಿದ್ದೆ ಅನ್ಸುತ್ತೆ. ಆದರೆ ನಿಮಗೆ ತುಂಬ ಖುಷಿ ಆಯಿತು ಅನ್ಸುತ್ತಲ್ವಾ? ಇದೇ ನೆಪದಲ್ಲಿ ಫುಲ್ ಮಜಾ ತಗೊಂಡಿರ್ತೀರಾ. ಛೀ, ಅದೇನು ಮಾತು ಅಂತ ಆಡ್ತಿದ್ಯಾ ಸಾಕ್ಷಿ? ಹೇಳೋಕೆ ಯಾಕೆ ನಿನಗೆ ಹಿಂಸೆ ಆಗ್ತಿಲ್ಲ? ನನಗಷ್ಟೆಲ್ಲ ಆಸೆ ಇದ್ದಿದ್ದರೆ ಫಸ್ಟ್ ನೈಟ್ ದಿನನೇ ಹಾಗೆ ಮಾಡ್ತಿದ್ದೆ. ಅದನ್ನು ಬಿಟ್ಟು ನಿನ್ನಿಂದ ದೂರ ಇರ್ತಿರ್ಲಿಲ್ಲ. ತಿಳ್ಕೊ ಅದನ್ನು ಮೊದಲು. ಅಯ್ಯೋ, ಅಂಥದ್ದು ಇವಾಗ ನಾನು ಏನ್ರಿ ಹೇಳಿದೆ? ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇಲ್ಲದೆ ಇರತ್ತಾ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ ಸುಮ್ಮನೆ ಹೇಳ್ತಾರ ಎಲ್ಲರೂ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಕೋಪ ಒಳ್ಳೇದಲ್ಲ ಕಣ್ರಿ. ಅಲ್ಲ, ಇದೇ ಬಾಯಲ್ಲಿ ಇವಾಗ ತಾನೇ ಹೇಳಿದ್ಯಲ್ಲೇ, ನಿಂದೇನು ಬಾಯ ಅಥವಾ? ಅಯ್ಯೋ ಸುಮ್ಮನೆ ಇರ್ರಿ, ನಿಮ್ಮ ತಾಯಿ ಬಾಗ್ಲತ್ರ ನಿಂತ್ಕೊಂಡು ಕೇಳಿಸ್ಕೋತಿದ್ದಾರೆ ಎಲ್ಲಾನು. ಹೀಗೆ ಜಗಳ ಮಾಡ್ಕೊಂಡ್ರೆ ಎಲ್ಲಾನು ಗೊತ್ತಾಗುತ್ತೆ ಅವ್ರಿಗೆ ಇವತ್ತೇ. ಓ ಹೌದಲ್ವಾ ಸಾಕ್ಷಿ, ಸಾರಿ ಕಣೆ. ಯಾಕೋ ತುಂಬ ಕೋಪ ಬಂದು ಹಾಗೆ ಮಾಡಿಬಿಟ್ಟೆ. ಇನ್ಮೇಲಿಂದ ನಿನಗೆ ಯಾವತ್ತೂ ಮನ್ಸು ನೋವಾಗೋ ಹಾಗೆ ಮಾತಾಡಲ್ಲ ಕಣೆ. ಸಾರಿ ಕಣೆ, ಇದೊಂದು ಸಾರಿ ಕ್ಷಮಿಸ್ಬಿಡು. ಅಬ್ಬಾ, ಎಷ್ಟು ಕೋಪ ಬಂದರೂ ನನ್ನ ಸೊಸೆ ತುಂಬ ತಾಳ್ಮೆಯಿಂದ ಯೋಚನೆ ಮಾಡ್ತಿದ್ದಾಳೆ. ನನ್ನ ಸೊಸೆ ಇರೋವರೆಗೂ ನನ್ನ ಸಂಸಾರಕ್ಕೆ ಏನೂ ಆಗಲ್ಲ, ಅದಂತೂ ನಿಜ. ನಾನು ಆರಾಮಾಗಿರ್ಬೋದು. ಪಾಪ ಮಗ ಸೊಸೆ ಆಡೋ ನಾಟಕ ನೋಡಿ ಸುಮತಿ ನಿಜ ಅಂದ್ಕೊಂಡು ತುಂಬ ಖುಷಿಯಾಗಿ ಅಲ್ಲಿಂದ ಅವಳ ರೂಮಿಗೆ ಹೋಗ್ತಾಳೆ. ನೋಡಿದ್ರಾ ನೋಡಿದ್ರಾ, ನೀವು ರಾತ್ರಿ ಬೇಕು ಬೇಕು ಅಂತಾನೆ ಮೈ ಮೇಲೆ ಕೈ ಹಾಕಿದ್ದೀರಾ. ತಪ್ಪು ಮಾಡಿರೋದು ನಿಜ, ಅದಕ್ಕೆ ಇವಾಗ ಸಾರಿ ಅಂತ ನನ್ನ ಹತ್ರ ಕೇಳ್ತಾ ಇದ್ದೀರಾ. ಅಯ್ಯೋ ಸಾಕ್ಷಿ, ಸುಮ್ಮನೆ ನನಗೆ ಸಿಟ್ಟು ಬರ್ಸ್ಬೇಡ. ಅಮ್ಮ ಇದ್ಲು ಅಂತ ಹಾಗೆ ನಾಟಕ ಮಾಡಿದೆ ಅಷ್ಟೇ. ಏನೋ ರಾತ್ರಿ ನಿದ್ದೆ ಕಣ್ಣಲ್ಲಿ ಮೈ ಮೇಲೆ ಕೈ ಹಾಕಿದ್ದೀನಿ ಅನ್ಸುತ್ತೆ. ಆದರೆ ನೀನು ಅದನ್ನೇ ಇಟ್ಕೊಂಡು ನಾನೇನೋ ನಿನ್ನ ರಾತ್ರಿ ರೇಪ್ ಮಾಡಿರೋ ಹಾಗೆ ಹೇಳ್ತಾ ಇದೆಯಲ್ಲ. ನಾನೇನು ತಪ್ಪು ಮಾಡಿದೆ? ನಿನ್ನ ಹತ್ರ ಯಾಕೆ ಸಾರಿ ಕೇಳಬೇಕು? ನೋಡಿದ್ರಾ ನೋಡಿದ್ರಾ, ಮನ್ಸೊಳಗಿರೋದೆ ಬಾಯಲ್ಲಿ ಬರುತ್ತೆ. ನೀವು ಮನ್ಸಲ್ಲಿ ನನ್ನ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡಿದ್ದೀರಾ, ಅದಕ್ಕೆ ಇವಾಗ ಬಾಯಲ್ಲಿ ಬರ್ತಾ ಇದೆ. ನೋಡು ಸಾಕ್ಷಿ, ನೀನು ತಿಳ್ಕೊಂಡಿರೋ ಹಾಗೆಲ್ಲ ಏನೂ ಇಲ್ಲ. ನಿನ್ನ ಬಗ್ಗೆ ನಾನು ಯಾವತ್ತೂ ತಪ್ಪಾಗಿ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಹೇಳೋದು ಕೇಳು. ನಿನಗೆ ಹೇಳ್ದಂಗೆ ಡಿವೋರ್ಸ್ ತೊಗೊಂಡು ನಿನ್ನ ಜೀವನ ನೀನೇ ನೋಡ್ಕೊಂಡು ಹೋಗೋ ಹಾಗೆ ಮಾಡ್ತೀನಿ. ಆದರೆ ಸ್ವಲ್ಪ ದಿನ ಟೈಮ್ ಬೇಕು. ಕೋರ್ಟ್ ಕೂಡ ರೂಲ್ಸು ರೆಗ್ಯುಲೇಷನು ಅಂತೆಲ್ಲ ಇರುತ್ತಲ್ವಾ, ಅದಕ್ಕೆ ಹೇಳ್ತಾ ಇರೋದು. ಅಪ್ಪ ಅಮ್ಮ ವಾಪಸ್ ಹಳ್ಳಿಗೆ ಹೋಗೋವರೆಗೂ ನೀನು ಇದೇ ಮನೇಲೇ ಇರು. ನಿನ್ನ ನಾನೇನು ಮಾಡಲ್ಲ, ಪ್ರಾಮಿಸ್. ನನ್ನ ಮಾತು ನಂಬು ಸಾಕ್ಷಿ. ಸರಿ ನೋಡಿ, ಏನೋ ನಿಮ್ಮ ತಾಯಿಗೋಸ್ಕರ ನಾನು ಇಲ್ಲೇ ಇರ್ತೀನಿ.
ಆದರೆ ನೀವು ನನ್ನಿಂದ ದೂರ ಇರಬೇಕು ಅಷ್ಟೇ. ಸರಿ, ನಿನ್ನಿಂದ ದೂರನೇ ಇರ್ತೀನಿ. ನೀನು ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಆದರೆ ಇರೋ ಅಷ್ಟು ದಿನ ಫ್ರೆಂಡ್ಸ್ ಆಗಿರೋಣ. ಯಾಕೆ ಅಂದರೆ ಹೀಗೆ ಪ್ರತಿ ವಿಷಯಕ್ಕೂ ದಿನಾಲೂ ಜಗಳ ಮಾಡಿಕೊಂಡ್ರೆ ಅಪ್ಪ ಅಮ್ಮಂಗೂ ಡೌಟ್ ಬರುತ್ತೆ ಸಾಕ್ಷಿ. ಅದಕ್ಕೆ ಹೇಳ್ತಾ ಇರೋದು, ಪ್ಲೀಸ್ ಇರೋ ಅಷ್ಟು ದಿನ ಫ್ರೆಂಡ್ಸ್ ಆಗಿರೋಣ. ಸರಿ. ಹಾಗಾದರೆ ಗಂಡ ಹೆಂಡತಿ ಇಬ್ಬರು ದಿನಾಲೂ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಮಾಡಿಕೊಂಡ್ರೆ ಮನೇಲಿ ಅಪ್ಪ ಅಮ್ಮಂಗೆ ಗೊತ್ತಾಗತ್ತೆ. ಆಮೇಲೆ ಅವ್ರು ತುಂಬ ಬೇಜಾರು ಮಾಡ್ಕೊಳ್ತಾರೆ ಅಂತ ಗಂಡ ಹೆಂಡತಿ ಇಬ್ಬರು ಫ್ರೆಂಡ್ಸ್ ಆಗಿರೋಕೆ ಯೋಚನೆ ಮಾಡ್ತಾರೆ. ಹೀಗೆ 1-2 ದಿನ ಕಳೆಯುತ್ತೆ. ಒಂದಿನ ಸುಮತಿ ಸೊಸೆ ಜೊತೆಗೆ ಮಾರ್ಕೆಟಿಗೆ ಬಂದಿರ್ತಾಳೆ. ಅದೇ ಮಾರ್ಕೆಟಿಗೆ ಪ್ರವೀಣ್ ಪಕ್ಕದ ಮನೆ ಆಂಟಿ ಕೂಡ ಬಂದಿರ್ತಾರೆ. ಅರೆ ಸುಮತಿ, ನೀವು ಯಾವಾಗ ಬಂದ್ರಿ? ಎಷ್ಟು ದಿನ ಆಯಿತು ಹಳ್ಳಿಯಿಂದ ಮಗನ ರೂಮಿಗೆ ಬರ್ದೆ. ಯಾವತ್ತೋ ಬಂದಿದ್ರಿ. ಅದಾದಮೇಲೆ ನಾನು ಇವತ್ತೇ ನಿಮ್ಮನ್ನು ನೋಡ್ತಿರೋದು. ಹೇಗಿದ್ದೀರಾ? ಮಗ ಹೇಗಿದ್ದಾನೆ? ಹೌದಲ್ವಾ ಗೀತಾ? ನಾನು ಬರಲೇ ಇಲ್ಲ. ನಾನು ಚೆನ್ನಾಗಿದ್ದೀನಿ, ಮಗನೂ ಚೆನ್ನಾಗಿದ್ದಾನೆ. ನೀವು ಹೇಗಿದ್ದೀರಾ? ಅವಾಗಾದರೆ ಮಗ ಒಬ್ಬನೇ ಇರ್ತಿದ್ದ. ಹಾಗಾಗಿ ಅವಾಗಿವಾಗ ಬಂದು ಮಗನ ಬಟ್ಟೆ ಅದು ಇದು ಅಂತ ಎಲ್ಲ ಸರಿ ಮಾಡ್ಕೊಟ್ಟು ಹೋಗ್ತಿದ್ದೆ. ಆದರೆ ಇವಾಗ ಹಾಗೇನಿಲ್ಲ. ಮಗ ಸೊಸೆ ಇಬ್ಬರು ಇದ್ದಾರಲ್ಲ ಹೆಂಗೋ, ಹಾಗಾಗಿ ನಾನು ಬರಲ್ಲ ಗೀತಾ ಪದೇ ಪದೇ. ಮತ್ತು ಮಗ ಸೊಸೆ ತುಂಬ ನೆನಪಾದ್ರ, ಅದಕ್ಕೆ ಬಂದ್ವಿ ಇವಾಗ. ಏನು, ನಿಮ್ಮ ಮಗನಿಗೆ ಮದುವೆ ಆಗಿದೆಯಾ? ಮತ್ತು ನಿಮ್ಮ ಸೊಸೆ ಎಲ್ಲಿ? ಅಯ್ಯೋ, ಇದೇನು ಗೀತಾ ಹೀಗೆ ಕೇಳ್ತಿದ್ದೀರಾ? ಇವಳೇ ನನ್ನ ಸೊಸೆ. ಯಾವಾಗಲೂ ಗಂಡ ಹೆಂಡತಿ ಇಬ್ರು ಇಲ್ಲೇ ಅವ್ರ ಮನೇಲೇ ಇರ್ತಾರೆ. ನೀವು ನೋಡಿಲ್ವಾ? ಅಯ್ಯೋ, ಇದೇನು ಹೀಗೆ ಹೇಳ್ತಿದ್ದೀರಾ ಸುಮತಿ? ನಾನು ಈ ಹುಡುಗಿನ ಯಾವತ್ತೂ ನೋಡೇ ಇಲ್ಲ. ಇವತ್ತೇ ಮೊದಲನೇ ಸಾರಿ ನೋಡ್ತಾ ಇರೋದು. ನಿಮ್ಮ ಮನೇಲಿ ನಿಮ್ಮ ಮಗ ಬಿಟ್ಟರೆ ಬೇರೆ ಯಾರೂ ಇರ್ತಾನೆ ಇರಲ್ಲ. ಇದೇನಮ್ಮ ಸಾಕ್ಷಿ, ಇವ್ರು ಹೀಗೆ ಹೇಳ್ತಿದ್ದಾರೆ. ನೀನು ಮನೇಲಿ ಇರ್ತಾ ಇರಲಿಲ್ವಾ? ಅದು ಅತ್ತೆ, ಅದೇನಂದರೆ ನನಗೆ ನೈಟ್ ಶಿಫ್ಟ್ ಅಲ್ವಾ ಅತ್ತೆ. ಅದಕ್ಕೆ ನಾನು ನೈಟ್ ಕೆಲ್ಸಕ್ಕೆ ಹೋಗಿ ಹಗಲು ಮಲ್ಕೊಂಡಿರ್ತೀನಿ, ಹೊರಗೆ ಬರೋದೇ ಇಲ್ಲ. ತುಂಬ ಸುಸ್ತಾಗಿರುತ್ತೆ ನೋಡಿ, ಅದಕ್ಕೆ. ಓ ಹೌದಾ? ಆದರೂ ಆಫೀಸಿಗೆ ರಜೆ ಇರುವಾಗಲೂ ಪ್ರವೀಣ್ ಒಬ್ಬನೇ ಇರ್ತಾನೆ. ನಾನು ನಿಮ್ಮ ಸೊಸೆನ ಎಲ್ಲೂ ನೋಡೇ ಇಲ್ಲ ಕಣ್ರಿ ಸವಿತಾ. ಅಯ್ಯೋ ಹಾಗೇನಿಲ್ಲ ಆಂಟಿ, ನಾನು ಹೊರಗಡೆ ಬರೋದೇ ಕಡಿಮೆ, ಅದಕ್ಕೆ ನೀವು ನೋಡಿರಲ್ಲ ಅಷ್ಟೇ. ಓ ಹಾಗಂತೀಯಾ? ಏನೋ ಇರ್ಬೋದಮ್ಮ. ಸರಿ ಸುಮತಿ, ನನಗೆ ಗೊತ್ತಾಯಿತು. ನಾನಿನ್ನು ಹೊರಡ್ತೀನಿ. ನೀವು ಆಮೇಲೆ ಮನೆಗೆ ಬನ್ನಿ ಆಯಿತಾ? ಸಾಕ್ಷಿ ಪಕ್ಕದ ಮನೆ ಆಂಟಿನ ಏನೋ ಒಂದು ಹೇಳಿ ಸಂಭಾಳಿಸಿ ಕಳಿಸ್ತಾಳೆ. ಆದರೆ ಸುಮತಿಗೆ ದಿನಗಳು ಕಳೆದಂಗೂ ಮಗ ಸೊಸೆ ಮೇಲೆ ಅನುಮಾನ ಜಾಸ್ತಿ ಆಗೋಕ್ಕೆ ಶುರುವಾಗತ್ತೆ. ಆದರೆ ಮಗ ಸೊಸೆ ಹತ್ರ ಏನೂ ಹೇಳ್ದೇನೆ ಏನೂ ಕೇಳ್ದೇನೆ ಸುಮ್ಮನೆ ಇರ್ತಾಳೆ. ಹೀಗೆ 1-2 ದಿನ ಕಳೆಯುತ್ತೆ. ಒಂದಿನ ಸಾಕ್ಷಿ ಆಫೀಸಿಗೆ ಹೋದವಳು ರಾತ್ರಿ ಆದರೂ ವಾಪಸ್ ಮನೆಗೆ ಬಂದಿರಲ್ಲ. ಅರೆ, ಇವಳು ಎಲ್ಲಿ ಹೋದ್ಲು? ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಬೇರೆ ಕನೆಕ್ಟ್ ಆಗ್ತಾ ಇಲ್ಲ. ಅಕಸ್ಮಾತ್ ಎಲ್ಲಾದರೂ ಅವ್ರ ಮನೆಗೆ ಹೋಗ್ಬಿಟ್ಲಾ? ಇಲ್ಲ, ಹಾಗೆಲ್ಲ ಮಾಡೋದಾಗಿದ್ರೆ ಅವಳು ನನಗೆ ಹೇಳಿಬಿಟ್ಟೆ ಹೋಗ್ತಿದ್ಲು. ಅಮ್ಮ ಬೇರೆ ಇಲ್ಲೇ ಇದ್ದಾರೆ, ಹಾಗೆಲ್ಲ ಹೋಗಲ್ಲ. ಆದರೆ ಎಲ್ಲಿ ಹೋದ್ಲು? ಎಲ್ಲೂ ಕಾಣಿಸ್ತಾನೇ ಇಲ್ಲ. ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ. ಇವಾಗ ಏನು ಮಾಡಲಿ? ಗೊತ್ತಿರೋ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿದ್ದೀನಿ. ಅವರೆಲ್ಲ ನೋಡಿದ್ರೆ ಆವಾಗಲೇ ಹೊರಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಆಫೀಸ್ ನೋಡಿದ್ರೆ ಕ್ಲೋಸ್ ಆಗಿದೆ. ಇಷ್ಟೊತ್ತಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಯಾರೂ ರಿಸೀವ್ ಕೂಡ ಮಾಡಲ್ಲ. ಇವಾಗ ಏನು ಮಾಡೋದಂತಲೇ ಅರ್ಥ ಆಗ್ತಿಲ್ವಲ್ಲ. ಇವಾಗ ಅಮ್ಮ ಬಂದರೆ ಅವಳಿಗಾದರೂ ಏನು ಹೇಳೋದು? ಲೋ ಮಗನೇ, ಟೈಮ್ ಇಷ್ಟೊತ್ತಾಯಿತು, ಆದರೆ ನನ್ನ ಸೊಸೆ ಇನ್ನೂ ಮನೆಗೆ ಬಂದಿಲ್ವಲ್ಲೋ? ಎಲ್ಲಿ ಹೋದ್ಲೋ? ಅವಳು ಇಷ್ಟೊತ್ತಿಗಾಗಲೇ ಮನೆಗೆ ಬರಬೇಕಿತ್ತಲ್ವೇನೋ? ಆದರೆ ಇವತ್ತು ನೋಡು, ಯಾಕೋ ಇನ್ನೂ ಮನೆಗೆ ಬಂದೇ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಬೇರೆ ತೆಗಿತಾ ಇಲ್ಲ ಕಣೋ. ಎಲ್ಲಿ ಹೋದ್ಲೋ ಏನೋ ಪಾಪ. ಹೌದಮ್ಮ, ಅವಳು ಇಷ್ಟು ಲೇಟಾಗಿ ಯಾವತ್ತೂ ಬಂದೋಳೆ ಅಲ್ಲ. ನಾನು ಫೋನ್ ಮಾಡಿದ್ದೆ, ಆದರೆ ಫೋನ್ ಕನೆಕ್ಟ್ ಆಗ್ತಿಲ್ಲ. ಅವಳ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ವಿಚಾರಿಸ್ದೆ, ಆದರೆ ಆವಾಗಲೇ ಆಫೀಸಿಂದ ಹೊರಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋದ್ಲು ಅಂತ ಗೊತ್ತೇ ಆಗ್ತಿಲ್ಲ. ಅಯ್ಯೋ, ಏನು ಹೇಳ್ತಾ ಇದೆಯೋ ಮಗನೇ? ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೋ. ಪಾಪ ನನ್ನ ಸೊಸೆ ಈ ಕತ್ಲಲ್ಲಿ ಎಲ್ಲಿ ಅಂತ ಹೋಗ್ತಾಳೋ? ಎಲ್ಲಿ ಹೋದ್ಲೋ ಏನೋ? ಮಗನೇ, ಎಲ್ಲಿದ್ದಾಳೆ ಅಂತ ಸ್ವಲ್ಪ ಹೋಗಿ ನೋಡ್ಕೊಂಬಾರೋ, ಹೋಗಿ ಕರ್ಕೊಂಬಾರೋ ಮಗನೇ. ಸರಿಯಮ್ಮ, ನೀನೇನು ಟೆನ್ಷನ್ ಆಗಬೇಡ. ನಾನು ಹೋಗಿ ಹುಡ್ಕೊಂಡು ಕರ್ಕೊಂಬರ್ತೀನಿ. ನೀನು ಹುಷಾರಾಗಿ ಮನೇಲೇ ಇರು, ಅಪ್ಪನೂ ಹುಷಾರಾಗಿ ಮನೇಲೇ ಇರೋ ಕೇಳು, ಎಲ್ಲೂ ಹೋಗಬೇಡಿ. ಡೈಲಿ ಈ ಮದುವೆ ಇಷ್ಟ ಇಲ್ದಿದ್ರೂ ಅತ್ತೆಗೋಸ್ಕರ ಮನೆಗೆ ಬರ್ತಿದ್ದ ಸಾಕ್ಷಿ ಇವತ್ತು ರಾತ್ರಿ ಮನೆಗೆ ಬರಲ್ಲ. ಮನೇಲಿ ಅತ್ತೆ ಮತ್ತು ಗಂಡ ಫುಲ್ ಟೆನ್ಷನ್ ಆಗ್ತಾರೆ. ಎಲ್ಲಿ ಹೋದ್ಲೋ ಏನು ಅಂತ ಹುಡ್ಕೋಕೆ ಶುರು ಮಾಡ್ತಾರೆ. ದಿನಾಲೂ ಟೈಮಿಗೆ ಸರಿಯಾಗಿ ಮನೆಗೆ ಬರ್ತಿದ್ದ ಸಾಕ್ಷಿ ಎಲ್ಲಿಗೆ ಹೋಗಿದ್ದಾಳೆ? ಈ ಒಪ್ಪಂದದ ಮದುವೆ ಮುಂದೆ ಏನಾಗುತ್ತೆ, ಹೇಗೆ ತಿರುವು ಪಡೆಯುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.
ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.